ನಮಸ್ಕಾರ ವೀಕ್ಷಕರೇ. ಟಾರಸ್ ವೃಷಭ ರಾಶಿಯ ಜುಲೈ 2024 ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಇನ್. ನನ್ನ ವಿಡಿಯೋ ನಿಮ್ಮ ಟೈಮ್ ಲೈನ್ಗೆ ಬಂದಿದೆ ಅಂದರೆ ಖಂಡಿತ ಏಂಜಲ್ಸ್ ಅಥವಾ ನೀವು ನಂಬುವ ಯಾವುದೇ ದೈವ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ನನ್ನ ವಿಡಿಯೋ ಎಲ್ಲರಿಗೂ ರೆಸನೇಟ್ ಆಗುತ್ತೆ, ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಅಂತ ಏನಿಲ್ಲ. ನಿಮಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಂಡು ಬೇಡದೇ ಅದನ್ನ ಬಿಟ್ಬಿಡಿ, ಬಿಕಾಸ್ ಎನರ್ಜೀಸ್ ಆರ್ ಫ್ಲೂಯಿಡ್. ಹಾಗಾದ್ರೆ ಬನ್ನಿ, ಟಾರಸ್ ವೃಷಭ ರಾಶಿಯ ಎನರ್ಜಿಯಲ್ಲಿ ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಮೆಜಿಷಿಯನ್. ನಾನು ಕಾರ್ಡ್ಸ್ನ ಉಲ್ಟಾ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಉಲ್ಟಾ ಬಂದಿದೆ. ಮೆಜಿಷಿಯನ್ ಇಸ್ ಇನ್ ಸ್ಟ್ರೈಟ್. 8 of cups, ಟೆಂಪರೆನ್ಸ್, ಹಾಗೆ ದ ಫೂಲ್. ಸೊ ದ ಮೆಜಿಷಿಯನ್ ಮತ್ತೆ 8 of cups ಒಟ್ಟಿಗೆ ಬಂದಿರೋದ್ರಿಂದ ಇಲ್ಲಿ 1 cup ಮಿಸ್ಸಿಂಗ್. 9 of cupsಗೆ 1 cup ಮಿಸ್ ಆಗಿದೆ. ಅಂದ್ರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್. ಈ ಮೆಜಿಷಿಯನ್ ಯಾರಾಗ್ತಾನೆ, ಅವನ್ನ ಕಟ್ಕೊಂಡಿರೋ ಕನಸುಗಳು ಅಥವಾ ಅವನಿಗೆ ಒಂದು ಟಾರ್ಗೆಟ್ ಇರುತ್ತೆ, ಡ್ರೀಮ್ಸ್ ಇರುತ್ತೆ, ಅದನ್ನ ನನ್ಸ್ ಮಾಡೋನ್ ಏನ್ ಮ್ಯಾಜಿಕ್ ಮಾಡ್ತೀಯಪ್ಪ ನಿನ್ ಜೀವನದಲ್ಲಿ ಅಂತ ಹೇಳ್ತಾರೆ. ಹಾಗೆ ಮೆಜಿಷಿಯನ್ ಅವನ ಕಟ್ಟಿರೋ ಕನಸನ್ನ ನನ್ಸ್ ಮಾಡುವಂತಹ ಎನರ್ಜಿ, ಅದು ಮೆಜಿಷಿಯನ್ ಕಾರ್ಡ್. ಆದ್ರೆ ಇಲ್ಲಿ 8 of cups ಜೊಂದಿಗೆ ಬಂದಿರೋದ್ರಿಂದ ನೀವೇನೋ ಒಂದು ಅನ್ಕೊಂಡಿರೋ ಕೆಲಸ ಅದು ಅಪೂರ್ಣಗೊಂಡು, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಈ ವ್ಯಕ್ತಿ ನೋಡಿ ವಾಪಸ್ ಹೋಗ್ತಾ ಇದ್ದಾನೆ. ಸೊ ಆ ಎನರ್ಜಿ ಇಲ್ಲಿ ಕಾಣ್ ಬರ್ತಾ ಇದೆ. ಇನ್ನು ಟೆಂಪರೆನ್ಸ್ ಬಂದು ನಿಮ್ ಸರೌಂಡಿಂಗ್ಸ್ ಅಲ್ಲಿ ಆಗ್ತಾ ಇರುವಂತಹ ಏನು ಚೇಂಜಸ್, ಅದನ್ನ ಬ್ಯಾಲೆನ್ಸ್ ಮಾಡುವ ಎನರ್ಜಿ ಆಗಿದೆ. ಸೊ ದ ಫೂಲ್ ಬಂದು ಟ್ಯಾರೋ ರೀಡಿಂಗ್ ನಲ್ಲಿ ಇದು ಮೊದಲನೇ ಕಾರ್ಡ್. ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್. ನೀವು ಯಾವುದೋ ಒಂದು ಅನ್ಕೊಂಡಿರುವ ಕೆಲಸ, ಫೇಲ್ಯೂರ್ ಆಗಿರುವ ಕೆಲಸನ ಪುನಃ ಮೊದಲಿನಿಂದ ಸ್ಟಾರ್ಟ್ ಮಾಡೋ ಸಂದರ್ಭ ಬಂದಿರ್ಬೋದು. ಇದು ವರ್ಕ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಪ್ರೀತಿಯಲ್ಲಿ ನೀವು ಸೋತು ಪುನಃ ಫ್ರೆಶ್ ಸ್ಟಾರ್ಟ್, ಹೊಸ ಪ್ರೀತಿಯೊಂದಿಗೆ ನಿಮ್ಗೆ ಪ್ರೀತಿ ಸಿಕ್ಕಿರ್ಬಹುದು. ಬನ್ನಿ ಮುಂದೆ ನೋಡೋಣ. Two of cups, ಇದು ಪೊಟೆನ್ಷಿಯಲ್ ಸೋಲ್ಮೇಟ್ ಆಗುವಂತಹ ಎನರ್ಜಿ. ಡೆವಿಲ್, ಆಬ್ಸೆಷನ್. ಮೇ ಬಿ ನೀವು ಅಗೇನ್ ಇದು ಲವ್ ರಿಲೇಟೆಡ್ ಆಗಿದ್ರೆ, ನೀವು ಈ ಪ್ರೀತಿ ವಿಚಾರವಾಗಿ ತುಂಬಾ ಆಬ್ಸೆಸ್ಡ್ ಆಗಿದ್ರಿ ಅಥವಾ ಅಡಿಕ್ಟಿವ್ ಆಗಿದ್ರಿ. ಈ ಪಾರ್ಟ್ನರ್ ಇಲ್ದೆ ನನ್ ಬದುಕಕ್ಕೆ ಆಗಲ್ಲ ಅನ್ನೋ ಎನರ್ಜಿ ಕೂಡ ಒಂದೊಂದ್ಸತಿ ಸೂಚಿಸುತ್ತೆ. ಈ ಡೆವಿಲ್ ಬಂದು ಇದು ವರ್ಕ್ ರಿಲೇಟೆಡ್ ಆಗಿದ್ರೆ, ಇದು ಶಾರ್ಟ್ ಟರ್ಮ್ ಅಡಿಕ್ಷನ್ ಆಗಿದ್ರೆ, ಮೋಸ್ಟ್ಲಿ ನೀವು ಮಾಡ್ತಾ ಇರುವಂತಹ ಈ ಫ್ರಮ್ ದ ಸ್ಕ್ರಾಚ್ ಹೊಸ ಕೆಲಸ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಅಥವಾ ನಿಮ್ಮ ಟೈಮ್ನೆಲ್ಲ ಇದು ಈ ಕೆಲಸ ಸೆಳೀತಾ ಇರೋದು, ಅಥವಾ ನಿಮ್ ಎಲ್ಲಾ ಟೈಮ್ ಕೂಡ ಈ ಕೆಲಸಕ್ಕೆ ಪುನಃ ಮೊದಲಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಆ ಎನರ್ಜಿ ಎಲ್ಲ ಈ ಡೆವಿಲ್ ನ ಸೂಚಿಸುತ್ತೆ. ನಿಮ್ಮ ಎನರ್ಜಿ, ಟೈಮ್ ಎಲ್ಲಾನು ಈ ಕೆಲ್ಸಕ್ಕೋಸ್ಕರ ಮುಡಿಪಾಗಿಡುವುದನ್ನ ಸೂಚಿಸುತ್ತೆ. ಸೊ ಡೆವಿಲ್ ಯಾವಾಗ್ಲೂ ಅಡಿಕ್ಷನ್ ಕೆಟ್ಟದು ಅಂತ ಏನಿಲ್ಲ, ಕೆಟ್ಟ ಎನರ್ಜಿ ಅಂತ ಏನಿಲ್ಲ. ಇದು ಶಾರ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಕೆಲಸ ನಿಮ್ಮ ಟೈಮ್ ಅಥವಾ ಎನರ್ಜಿಯನ್ನ ಡ್ರೈನ್ ಮಾಡ್ತಾ ಇರೋದನ್ನ ಕೂಡ ಸೂಚಿಸುತ್ತೆ. ಅಂಡ್ ದೆನ್ 5 of cups, Ace of swords. ಓಕೆ, ಈ 5 of cups ನೋಡಿ, ಈ ವ್ಯಕ್ತಿ ಕಳೆದು ಹೋಗಿರುವ ವಿಚಾರಗಳು ಅಥವಾ ಮುರಿದು ಬಿದ್ದಿರುವ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ನೀವ್ ಯಾವ್ದೋ ಒಂದು ಈ ಕೆಲಸ 8 of cups ನನ್ ಕೈಲಿ ಆಗಲ್ಲ ಅಂತ ಏನ್ ಬಿಟ್ಟು ಬಂದಿದ್ರಿ, ಆ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನೀವ್ ಏನ್ ನೋಡ್ತಾ ಇಲ್ಲ ಅಂದ್ರೆ, ಇಲ್ಲಿ ನಿಮ್ ಹಿಂದ್ಗಡೆ, ಈ ವ್ಯಕ್ತಿಯ ಹಿಂದ್ಗಡೆ 2 of cups ಫಿಲ್ ಆಗಿರೋದಿದೆ. ಈ 2 of cups ನ ಬಿಟ್ಟು ನೀವು ಕಳೆದು ಹೋಗಿರೋ ವಿಚಾರದ ಬಗ್ಗೆನೇ ಯೋಚನೆ ಮಾಡ್ತಿರೋದನ್ನ ಸೂಚಿಸುತ್ತೆ ಈ ಎನರ್ಜಿ. Ace of swords,
ನಿಮ್ಗೊಂದು ಮೆಂಟಲ್ ಕ್ಲಾರಿಟಿ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಇನ್ನೇನು ಸಿಗಲಿದೆ ಅಂತ ಅನ್ಸುತ್ತೆ. ಮೇ ಬಿ ಇದು ಏಂಜಲ್ ಗೈಡೆನ್ಸ್ ಇರಬಹುದು. ದ ಹೈ ಪ್ರೀಸ್ಟೆಸ್, 7 of Pentacles, Queen of Wands, 3 of Wands. Okay. ಅಗೇನ್ ಈ ಹೈ ಪ್ರೀಸ್ಟೆಸ್ ಬಂದು ಟ್ರಸ್ಟ್ ಯುವರ್ ಇಂಟ್ಯೂಷನ್. ಏಂಜಲ್ಸ್ ಅಥವಾ ನೀವು ನಂಬಿರುವಂತಹ ದೈವ ನಿಮ್ಮ ಇಂಟ್ಯೂಷನ್ ಅನ್ನ ಟ್ರಸ್ಟ್ ಮಾಡೋದಕ್ಕೆ ಈ ಕಾರ್ಡ್ ನಿಮ್ಗೆ ಸೂಚಿಸ್ತಾ ಇದೆ. ಅಥವಾ ನೀವು ಯು ಆರ್ ಟ್ರಸ್ಟಿಂಗ್ ಯುವರ್ ಇಂಟ್ಯೂಷನ್, ನಿಮ್ಮ ಗಟ್ ಫೀಲಿಂಗ್ ಅಂತ ಏನ್ ಹೇಳ್ತಾರೆ ಅದನ್ನ ನಂಬಿ ನೀವು ನಿರ್ಧಾರಗಳನ್ನ ತಗೋತಾ ಇರೋದು ಈ ಎನರ್ಜೀಸ್ ಅಲ್ಲಿ ಕಾಣಿಸ್ತಾ ಇದೆ. 7 ಆಫ್ ಪೆಂಟಿಕಲ್ಸ್, ಅಗೇನ್ ನಾನು ಇಷ್ಟೊಂದು ಕೆಲಸಗಳು ಮಾಡಿದ್ದೆ, ಇದ್ರಲ್ಲಿ ಏನೇನ್ ಟೈಮ್ ಅಂಡ್ ಎನರ್ಜಿ ಇನ್ವೆಸ್ಟ್ ಮಾಡಿದ್ರಿ, ಇದು ಹೀಗ್ ಮುರಿದು ಬಿದ್ದೋಯ್ತು. 8 ಆಫ್ ಕಪ್ಸ್ ಅಲ್ಲಿ ತೋರಿಸ್ತಾ ಇದೆ. ಬಟ್ ಅದನ್ನ ಹೇಗೆ ಸರಿ ಮಾಡೋದು ಅಂತ ಕೆಲವೊಬ್ರು ನೋಡ್ತಾ ಇರಬಹುದು. ಆ ಎನರ್ಜಿ ಕೂಡ ಇದರಲ್ಲಿ ಕಾಣಿಸುತ್ತೆ. ಕ್ವೀನ್ ಆಫ್ ವಾನ್ಸ್ ಬಂದು ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಎನರ್ಜಿಯನ್ನ ಸೂಚಿಸುತ್ತೆ. ಇದು ಲವ್ ರೀಡಿಂಗ್ ಆಗಿ ನೀವು ರಿಲೇಟ್ ಆಗಿ ನೋಡ್ತಾ ಇದ್ರೆ ಅವರ ಚಾರ್ಟ್ ಅಲ್ಲಿ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಇರಬಹುದು. ಸೊ ಏರೀಸ್ ಬಂದು ಮೇಷರಾಶಿ, ಸಿಂಹರಾಶಿ ಮತ್ತೆ ಧನುರಾಶಿ. ನೆಕ್ಸ್ಟ್ ಬಂದು 3 ಆಫ್ ವಾನ್ಸ್. ಅಗೇನ್ ನೀವು ವೇಟ್ ಮಾಡ್ತಾ ಇದ್ದೀರಾ, ಏನಕ್ಕೆ ಅಂತ ನೀವೇ ಹೇಳ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಲ್ಲಿ ಬಂದು 5 ಆಫ್ ವಾನ್ಸ್. ಅಗೇನ್ ನಿಮ್ಮ ಎಕ್ಸ್ಟರ್ನಲ್ ವರ್ಲ್ಡ್ ಅಥವಾ ಗಲಾಟೆಗಳು, ಹಿಂಸೆಗಳನ್ನ ಇದು ಅಂತಹ ಕಾನ್ಫ್ಲಿಕ್ಟ್, ಹೀಗ್ ಮಾಡಿದ್ರೆ ಹೇಗಾಗತ್ತೆ, ಹಾಗ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋದಿದೆಯಲ್ಲ, ಆ ಕಾನ್ಫ್ಲಿಕ್ಟ್, ಆ ಗಲಭೆಯನ್ನ ಇದು ಹೊರಗಡೆ ಆಗಿರ್ಬೋದು ಅಥವಾ ನಿಮ್ ಮೈಂಡ್ ಅಲ್ಲಿ ನಡೀತಿರುವ ಗಲಭೆ, ಗೊಂದಲಗಳನ್ನ ಇದು ಈ ಎನರ್ಜಿ ಸೂಚಿಸುತ್ತೆ. ಚಾರಿಯಟ್, ಜಡ್ಜ್ಮೆಂಟ್ ಕಾರ್ಡ್, 8 ಆಫ್ ವಾನ್ಸ್. ಸಾಕಷ್ಟು ಮೇಜರ್ ಅರ್ಕಾನಾ ಕಾರ್ಡ್ಸ್ ನ ನಾವು ಇಲ್ಲಿ ನೋಡಬಹುದು. ಜಡ್ಜ್ಮೆಂಟ್, ಅಗೇನ್ ಲೈಫ್ ಚೇಂಜಿಂಗ್ ಡಿಸಿಷನ್. ಏನೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ಅನ್ನ ನೀವು ತಗೋತಾ ಇದ್ದೀರಾ ಅಥವಾ ತಗೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡ್ತಾ ಇರೋದು ಈ ಕಾರ್ಡ್ಸ್ ಅಲ್ಲಿ ಕಾಣುತ್ತೆ. 8 ಆಫ್ ವಾನ್ಸ್ ಬಂದು ಮೂವ್ಮೆಂಟ್ ನ ಸೂಚಿಸುತ್ತೆ. ಅಗೈನ್ ಫೂಲ್ ಕಾರ್ಡ್ ಕೂಡ ಮೂವ್ಮೆಂಟ್ ನ ಸೂಚಿಸುತ್ತೆ. ಮೇ ಬಿ ನೀವು ಇರುವಂತಹ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗುವಂತ ಟೈಮ್ ಬಂದಿರಬಹುದು ಅಥವಾ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇರಬಹುದು. ಯಾರು ನಂಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅಂತ. ನೀವು ವಾಸ ಮಾಡುವ ಸ್ಥಳ ಬಿಟ್ಟು ಬೇರೆ ಸ್ಥಳ ಬದಲಾವಣೆಯನ್ನ ಇಲ್ಲಿ ಫೂಲ್ ಮೂಲಕ ಹಾಗೂ 8 ಆಫ್ ವಾನ್ಸ್ ಮೂಲಕ ನೋಡಬಹುದು. ಜಡ್ಜ್ಮೆಂಟ್, ಅಗೇನ್ ಅದು ನಿಮ್ಮ ಫಿಸಿಕಲ್ ವರ್ಲ್ಡ್ ಅಲ್ಲಿ ಒಂದು ತುಂಬಾ ಚೇಂಜಸ್ ಅನ್ನ ತರ್ತಾ ಇರೋದನ್ನ ಸೂಚಿಸುತ್ತೆ. ದ ವೀಲ್ ಆಫ್ ಫಾರ್ಚೂನ್. ಅಗೇನ್ ವೀಲ್ ಆಫ್ ಫಾರ್ಚೂನ್ ಯಾವಾಗ್ಲೂ ಫಾರ್ವರ್ಡ್ ಆಗಿ ಮೂವ್ ಆಗುತ್ತೆ, ಅದು ಯಾವತ್ತು ರಿವರ್ಸ್ ಆಗಿ ಮೂವ್ ಆಗೋದಿಲ್ಲ. ಸೊ ಅದು ಕೂಡ ಏನೇ ನಡೆದಿರಬಹುದು ಕಹಿ ಘಟನೆಗಳು, ಯು ಆರ್ ಮೂವಿಂಗ್ ಫಾರ್ವರ್ಡ್ ಅನ್ನೋದನ್ನ ಕೂಡ ಇದು ಸೂಚಿಸುತ್ತೆ. ಟವರ್, ಅಗೇನ್ ಇಲ್ಲಿ ನೋಡಬಹುದು ಈ ಚಿತ್ರದಲ್ಲಿ ನೀವು ಒಂದು ಕಂಫರ್ಟಬಲ್ ಆಗಿರೋ ಬಿಲ್ಡಿಂಗ್ ನ ಬಿಟ್ಟು ಒಂದು ಸಿಡ್ಲು ಈ ಬಿಲ್ಡಿಂಗ್ ಗೆ ಬಡಿದು ಇಲ್ಲಿ ಕಂಫರ್ಟಬಲ್ ಆಗಿ ಈ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿರೋ ಜನಗಳು ಹಾರ್ತಾ ಇದ್ದಾರೆ ಸಡನ್ ಆಗಿ. ಸಡನ್ ಚೇಂಜಸ್ ನ ಇದು ಅಗೇನ್ ಮೇಜರ್ ಅರ್ಕಾನಾ ಕಾರ್ಡ್. ಏನೋ ನಿಮ್ ಜೀವನದಲ್ಲಿ ಸಡನ್ ಚೇಂಜಸ್ ಆಗಿದೆ, ನೀವೇನೋ ಮಾಡ್ಬೇಕು ಅನ್ಕೊಂಡಿದ್ರಿ ಆದ್ರೆ ಇನ್ನೇನೋ ಆಗ್ತಾ ಇದೆ, ವಿಚ್ ಈಸ್ ಎಫೆಕ್ಟಿಂಗ್ ಯು. ದ ಎಂಪರರ್, ಇದು ನಿಮ್ಮ ತಂದೆ ಸ್ಥಾನ ಅಥವಾ ತಂದೆ ಫಾದರ್ಲಿ ಫಿಗರ್ ನ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ 9 ಆಫ್ ಸೋರ್ಡ್ಸ್, ಅಗೇನ್ ಈ ಜೀವನದಲ್ಲಿ ನಿಮ್ಗೆ ಆಗ್ತಾ ಇರುವಂತಹ ಈ ಸಡನ್ ಚೇಂಜಸ್, ಸಡನ್ ಮೂವ್ಮೆಂಟ್ ಅಥವಾ ಬೇರೆ ರಾಜ್ಯಕ್ಕಾಗ್ಲಿ ಅಥವಾ
ಬೇರೆ ಕಡೆ ಪ್ಲೇಸ್ನ ಶಿಫ್ಟ್ ಮಾಡ್ತಿರೋದು ಮೋಸ್ಟ್ಲಿ ಈ ಫಾದರ್ಲಿ ಫಿಗರ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದೇನೋ ನಿಮ್ ಚಿಂತೆ ಇರಬಹುದು, ಅಥವಾ ಸಮಥಿಂಗ್ ನಿಮ್ ಜೀವನದಲ್ಲಿ ಏನೋ ನಡೀತಾ ಇರೋದು ಈ ಫಾದರ್ಲಿ ಫಿಗರ್ಗೆ ಅಫೆಕ್ಟ್ ಆಗುತ್ತೆ, ನನ್ನಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಯಾರೇ ಆಗಿರ್ಬೋದು, ಫಾದರ್ಲಿ ಫಿಗರ್ ಅವ್ರ ಮದರ್ಲಿ ಫಿಗರ್, ಬಟ್ ಅವ್ರು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಗಾರ್ಡಿಯನ್ ಆಗಿದ್ದಾರೆ ನಿಮ್ ಜೀವನದಲ್ಲಿ, ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಚಿಂತೆ ನಿದ್ದೆಗೆಡಿಸ್ತಾ ಇದೆ, ಅಥವಾ ನೀವು ಮದ್ವೆ ಆಗಿ ಬೇರೆ ಊರಿಗೆ ಹೋಗ್ತಾ ಇರಬಹುದು, ಅದು ನಿಮ್ಗೆ ಚಿಂತೆಗೆ ಕಾರಣ ಆಗಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಅಗೇನ್, ನೀವೇನೇ ಸ್ಟೆಪ್ ತಗೋತಿರಬಹುದು. ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಗೆ ಅಂದ್ರೆ, ಏನೇ ಸ್ಟೆಪ್ ತಗೊಂಡ್ರು ಒನ್ ಅಟ್ ಎ ಟೈಮ್ ನಿಧಾನವಾಗಿ ಯೋಚನೆ ಮಾಡಿ ಡೀಟೇಲ್ಸ್, ಸರೌಂಡಿಂಗ್ ಡೀಟೇಲ್ಸ್ ನ ನೋಡಿ ಆತ ಸ್ಟೆಪ್ ಅನ್ನ ತಗೋತಾನೆ. ಸೊ ಅಗೇನ್ ಮೇ ಬಿ ಫಿಸಿಕಲ್ ಮೂವ್ಮೆಂಟ್ ಇರಬಹುದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದ್ರಲ್ಲಿ ನೋವನ್ನ ಅನುಭವಿಸಿ ಇನ್ನೊಂದಕ್ಕೆ ತುಂಬಾ ಯೋಚನೆ ಮಾಡಿ ಡೀಟೇಲ್ಸ್ ಆ ವ್ಯಕ್ತಿ ನನ್ಗೆ ಸರಿ ಹೋಗ್ತಾನೆ, ಯಾಕಂದ್ರೆ ಒಂದ್ಸತಿ ನಾನು ನೊಂದಿದ್ದೀನಿ, ಈ ವ್ಯಕ್ತಿ ಆದ್ರೂ ನನ್ಗೆ ಸರಿ ಹೋಗ್ತಾನ ಅನ್ನೋದನ್ನ ಯೋಚನೆ ಮಾಡಿ ಮುಂದುವರಿತಿರೋದನ್ನ ಇದು ಸೂಚಿಸುತ್ತೆ. ಬಟ್ ಓವರ್ ಆಲ್ ಕಾರ್ಡ್ ಎನರ್ಜಿನ ನಾವು ನೋಡಿದ್ರೆ, ನೀವೇನೋ ಮುಂದೆ ಫ್ರಮ್ ದ ಸ್ಕ್ರಾಚ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀರಾ, ವೆದರ್ ಇಟ್ಸ್ ಅ ಬಿಸ್ನೆಸ್ ಅಥವಾ ರಿಲೇಶನ್ಶಿಪ್ ಅಥವಾ ಏನೇ ಆಗಿರಬಹುದು. ಅಂಡ್ ಆಲ್ಸೋ ಇಲ್ಲಿ ಮೂವ್ಮೆಂಟ್, ಸಾಕಷ್ಟು ಮೂವಿಂಗ್ ಫಾರ್ವರ್ಡ್, ವೀಲ್ ಆಫ್ ಫಾರ್ಚೂನ್ ಆಗಿರ್ಬಹುದು, 8 ಆಫ್ ವಾಂಡ್ಸ್ ಆಗಿರ್ಬಹುದು, ದ ಫೂಲ್ ಆಗಿರಬಹುದು, ಮೂವ್ಮೆಂಟ್ ಕಾರ್ಡ್ಸ್ ಗಳನ್ನ ನೋಡ್ತಿರೋದ್ರಿಂದ ನೀವು ಮೇ ಬಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಯಾರೋ ಫಾದರ್ಲಿ ಫಿಗರ್ನ ಯಾರು ನೋಡ್ಕೋತಾರೆ ಅನ್ನೋ ಚಿಂತೆಲಿ ಇರಬಹುದು, ಅಥವಾ ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನೋ ಹಳೇದ್ ಹಿಂಗಾಯ್ತು, ಅದರಿಂದ ನನ್ನ ಫಾದರ್ಲಿ ಫಿಗರ್ಗೆ ಏನೋ ಈ ತರ ಎಫೆಕ್ಟ್ ಆಯ್ತು, ಅವ್ರ ಇಮೋಷನ್ಸ್ಗೂ ಹರ್ಟ್ ಆಯ್ತು ನನ್ನಿಂದಾಗಿ ಅಂತ ಹೇಳಿ ನೆಕ್ಸ್ಟ್ ಆ ತರ ಆಗದ್ ಬೇಡ ಅಂತ ಅನ್ಕೊಂಡು ನೀವು ನಿಧಾನವಾಗಿ ನೆಕ್ಸ್ಟ್ ರಿಲೇಶನ್ಶಿಪ್ ಆಪರ್ಚುನಿಟಿ ಬಂದಿದೆ, ಬಟ್ ನೀವು ನಿಧಾನವಾಗಿ ಡೀಟೇಲ್ಸ್ ನ ಚೆಕ್ ಮಾಡಿ ಆ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡು ಮುಂದುವರಿತಾ ಇದ್ದೀರಾ. ನಿಮ್ಮ ಹತ್ರ ಎಲ್ಲಾ ಟೂಲ್ಸ್, ನಿಮ್ಮ ಹತ್ರ ಎಲ್ಲಾ ಕೇಪಬಿಲಿಟೀಸ್ ಇರೋದನ್ನ ಕಾಣ್ತಾ ಇದೀನಿ ಈ ಕಾರ್ಡ್ಸ್ ಅಲ್ಲಿ. ನಿಮ್ಗೆ ಒಳ್ಳೆ ಪಾರ್ಟ್ನರ್ ಆಗುವಂತಹ ಎಲ್ಲಾ ಗುಣಲಕ್ಷಣಗಳಿದೆ, ಅಥವಾ ನೀವು ಜಾಬ್ ಆಗಿದ್ರೆ ನಿಮ್ಗೆ ಎಲ್ಲಾ ನಾಲೆಡ್ಜ್ ಇರೋದನ್ನ ನಾನು ಕಾಣ್ತಾ ಇದ್ದೀನಿ. ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಾ ವೃಷಭ ರಾಶಿಯ ರೀಡಿಂಗ್ಸ್ ನಾನು ಮುಗಿಸ್ತಾ ಇದ್ದೀನಿ. ಅಗೇನ್, ನೀವೇನ್ ನಿಮ್ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ರ ಖಂಡಿತ ಆಗತ್ತೆ, ಏಂಜಲ್ ಗೈಡೆನ್ಸ್ ಹೇಳ್ತಾ ಇದಾರೆ. ಧೈರ್ಯದಿಂದ ಮುನ್ನುಗ್ಗಿ, ನಿಮ್ಮ ಫಿನಾನ್ಷಿಯಲ್ ರಿಸೋರ್ಸಸ್, ಸ್ಟೆಬಿಲಿಟಿ ಎಲ್ಲ ಇರೋದನ್ನ ನಾನು ಈ ಕಾರ್ಡ್ಸ್ ಅಲ್ಲಿ ನೋಡಬಹುದು. ಇನ್ನು ನಮ್ಮ ಲವರ್ಸ್, ಸ್ಪೆಷಲ್ ಲವರ್ಸ್ ಏನಾದ್ರು ಲವ್ ರಿಲೇಟೆಡ್ ರೀಡಿಂಗ್ಸ್ ಗಾಗಿ ಇಲ್ಲಿ ಬಂದಿರೋರ್ಗೆ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ, ಯಾವ ಕಾರ್ಡ್ಸ್ ಬರುತ್ತೆ. Separation. Oh, time apart from your partner is on the horizon. Flirt. Extend your light heart and energy to others. Yes, ಮೇ ಬಿ ನೀವು ಚಿಂತೆ ಮಾಡ್ತಾ ಇದ್ದಿದ್ದು ಈ ಸೆಪರೇಷನ್ ಆಗಿರುವಂತ ಹಳೆ ಪ್ರೇಮಿಯ ಬಗ್ಗೆ ಇರಬಹುದು. ಅಂಡ್ ಅದನ್ನೆಲ್ಲ ಮರ್ತು ಜಸ್ಟ್ ಗೋ ಔಟ್ ಆಫ್ ಯುವರ್ ಹೋಮ್ ಅಂಡ್ ಫ್ಲರ್ಟ್ ಅಂತ ಏಂಜಲ್ಸ್ ಗೈಡ್ ಮಾಡ್ತಿರ್ಬೋದು. ಅಥವಾ ಈ ಹಳೆ ವ್ಯಕ್ತಿ ಏನಿದ್ದಾರೆ ಅವರು ಒಂದು ಸ್ಟೆಬಿಲಿಟಿ, ಒಂದು ಸ್ಟ್ರಾಂಗ್ ಸ್ಟೇಬಲ್ ರಿಲೇಶನ್ಶಿಪ್ಗೆ ಬರ್ದೇನೆ ಜಸ್ಟ್ ಮೇಲೆ ನಿಮ್ಗೆ ಫ್ಲರ್ಟ್ ಮಾಡೋದು, ಸಿಹಿ ಮಾತುಗಳನ್ನ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಿದ್ದು ಇರಬಹುದು. ನಿಮ್ಗೆ ಹೇಗೆ ರೆಸೊನೇಟ್ ಆಗುತ್ತೆ ಹಾಗೆ ತಗೊಳ್ಳಿ. ಸ್ನೇಹಿತರೆ, ಇನ್ನು ಇವತ್ತಿನ ಟಾರಸ್ ವೃಷಭ ರಾಶಿಯ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.